ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ನಾನು ಬಾಗೇಪಲ್ಲಿ ತಾಲೂಕಿನಿಂದ ಪೈಪ್ಯಾಳ ಗ್ರಾಮಕ್ಕೆ ಸುಮಾರು 35 ಕಿಲೋಮೀಟರು ದೇವರ ಸೇವೆಗಾಗಿ, ದೇವರನ್ನು ಕೊಟ್ಟಂಥ ತಲಾಂತರಗಳಿಗಾಗಿ ನಾನು ಇಂದು ಪ್ರಯಾಣ ಮಾಡ್ತಿದ್ದೇನೆ. ಅದು ಮಾತ್ರವಲ್ಲದೆ ಅಲ್ಲಿನ ಅನೇಕ ಗ್ರಾಮಗಳನ್ನು ದೇವರು ಸಂಧಿಸುವಂತೆ ಕಾಡು ಗುಟ್ಟಗಳ ಮಧ್ಯದಲ್ಲಿ, ಬೆಟ್ಟಗಳ ಮಧ್ಯದಲ್ಲಿ ಇರುವ ಒಂದು ಹಳ್ಳಿಯಲ್ಲಿ ಇಂದು ನಾನು ಪ್ರಯಾಣ ಮಾಡಿ ಪ್ರತಿನಿತ್ಯವೂ ಭಾನುವಾರ ಮತ್ತು ಶನಿವಾರ ಅಲ್ಲಿ ಹೋಗಿ ಅಲ್ಲಿರುವ ಎಲ್ಲ ವಿಶ್ವಾಸಿಗಳನ್ನು ಸಂಧಿಸಿ ಪ್ರತಿದಿನವೂ ಇಲ್ಲಿಂದ ಈಗ ರೈಟ್ ಸೈಡಲ್ಲಿ ಬರುವ ಪೈಪಾಳ ಎಂಬ ಗ್ರಾಮದಲ್ಲಿ ನಾನು ಪ್ರತಿನಿತ್ಯವೂ ಭಾನುವಾರ ಹೋಗಿ ಆರಾಧನೆ ಮಾಡಿಕೊಂಡು ಅಲ್ಲಿಂದ ನಾನು ತಿರುಗಾ ಬಾಗೇಪಲ್ಲಿಗೆ ಹಿಂತಿರುಗಿ ಬರುತ್ತಿದ್ದೇನೆ. ನನಗಾಗಿ, ನನ್ನ ಸೇವೆಗಾಗಿ, ನನ್ನ ಪ್ರಯಾಣಕ್ಕಾಗಿ ನಿಮ್ಮೆಲ್ಲ ಒಂದು ಪ್ರಾರ್ಥನೆಯ ಮುಖಾಂತರವಾಗಿ ದೇವರು ಅದ್ಭುತವಾಗಿ, ಆಶ್ಚರ್ಯವಾಗಿ ಈ ಕಾರ್ಯವನ್ನು ಮಾಡುವಂತೆ, ನಾನು ಹೋಗುವ ಪ್ರಾಂತವೆಲ್ಲವೂ ಸಹ ಬೆಟ್ಟಗಳ ಮಧ್ಯದಲ್ಲಿ ನಾವು ಸೇವೆ ಮಾಡ್ತಾಯಿದ್ವಿ. IPC ಸಮಸ್ಯೆ ಮುಖಾಂತರವಾಗಿ ದೇವರು ಇಂಥ ಒಂದು ಅದ್ಭುತ ಕಾರ್ಯಗಳನ್ನು ನನ್ನ ಸೇವೆಗಾಗಿ ಥಾಮಸ್ ಕೋಸಿ ಅವರು ಹಾಗೂ ಅನೇಕ ಸೇವಕರು ನನಗಾಗಿ ಪ್ರಾರ್ಥಿಸುವಂತೆ, ಥಾಮಸ್ ಕೋಸಿ ಅಯ್ಯನವರು ಸಹ ತುಂಬ ಪ್ರಯಾಸಪಟ್ಟು ನಮ್ಮ ಗ್ರಾಮಗಳೆಲ್ಲ ನೋಡಿ ಈ ಗ್ರಾಮದಲ್ಲಿ ದೇವರು ಅದ್ಭುತವಾಗಿ ಇನ್ನೂ ಸಭೆ ಕಟ್ಟಬೇಕಾಗಿದೆ, ಈ ಗ್ರಾಮದಲ್ಲಿ ಸಭೆ ಕಟ್ಟುವಂತೆ ನಿಮ್ಮ ಎಲ್ಲ ಪ್ರಾರ್ಥನೆ ನೆನಪು ಮಾಡಿಕೊಳ್ಬೇಕಾಗಿ ತಮ್ಮನ್ನು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಇದು ಪೈಪಾಳ ಗ್ರಾಮ. ಈ ಗ್ರಾಮದಲ್ಲಿ ಎಲ್ಲ ದೇವರು ಇರುವ ಎಲ್ಲ ಲಿಂಗಾಯತ ಕುಟುಂಬಗಳು ದೇವರು ಖಂಡಿತವಾಗಿ ರಕ್ಷಣೆ ಹೊಂದುವಂತೆ, ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ನಿಮ್ಮೆಲ್ಲ ಪ್ರಾರ್ಥನೆ ನನಗೆ ಪ್ರಾಮುಖ್ಯವಾಗಿದೆ. ದಯವಿಟ್ಟು ಪ್ರಾರ್ಥಿಸಿ ನನಗಾಗಿ, ಪೈಪಾಳ ಗ್ರಾಮಕ್ಕಾಗಿ, ಅಲ್ಲಿ ಸಭೆ ಕಟ್ಟುವುದಕ್ಕಾಗಿ ನಿಮ್ಮೆಲ್ಲ ಪ್ರಾರ್ಥನೆಗಾಗಿ